ನೀರು ಜೀವಜಲ, ಮನುಷ್ಯನ ಬದುಕಿನ ನಿತ್ಯದ ಅವಶ್ಯಕತೆಗಳಲ್ಲಿ ಪ್ರಮುಖವಾದದ್ದು ಕೂಡ. ಅಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದಲೇ ಮನುಷ್ಯ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಾನೆ. ಹೀಗಾಗಿ ಪಿಸಿ ಮೋಹನ್ ರವರು ಸಂಸದರಾಗಿ ಆಯ್ಕೆಯಾದ ನಂತರ ಮಾಡಿದ ಮೊದಲ ಕೆಲಸವೇ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು. ಇದೇ ಹಿನ್ನೆಲೆಯಲ್ಲಿ ಜಾರಿಗೆ ಬಂದ ಯೋಜನೆಯೇ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ. ಹೌದು, ಮೊದಲು ಎಲ್ಲೆಲ್ಲಿ ಜನ ಶುದ್ಧ ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿದ್ರೋ ತಡ ಮಾಡದೆ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಗೆ ಮುನ್ನುಡಿ ಬರದೇ ಬಿಟ್ರು ಪಿಸಿ ಮೋಹನ್ ರವರು. ಪಿಸಿ ಮೋಹನ್ ಕ್ಷೇತ್ರದ ಮನೆಮಗ. ಅವರಿಗೆ ಯಾವ್ಯಾವ ಪ್ರದೇಶಗಳಲ್ಲಿ ಎಂತೆಂತಹ ಸಮಸ್ಯೆಗಳು ಬಾಧಿಸುತ್ತಿವೆ ಅನ್ನೋದರ ಅರಿವಿತ್ತು. ಈ ನಿಟ್ಟಿನಲ್ಲಿ ಚಾಮರಾಜಪೇಟೆ ವ್ಯಾಪ್ತಿಯ ಛಲವಾದಿಪಾಳ್ಯ ಹಾಗೂ ರಾಯಪುರಂನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ರು. ಈ ಘಟಕಗಳಲ್ಲಿ ನಿತ್ಯ ಸಾವಿರಾರು ಮಂದಿ ಶುದ್ಧ ಕುಡಿಯುವ ನೀರು ಪಡೆಯುತ್ತಿದ್ದಾರೆ. ಈ ಮುಂಚೆ ನಮಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಕೊಳಚೆ ನೀರು ಕುಡಿಯೋ ನೀರಿನ ಜೊತೆ ಮಿಕ್ಸ್ ಆಗಿ ನಾವೆಲ್ಲ ಕುಡಿಬೇಕಂತ ಸನ್ನಿವೇಶ ಇತ್ತು. ಇವತ್ತಿನ ದಿನ ಯಾರೋ ಪ್ಲಾಂಟ್ ಬಂದಿದೆ ನಮ್ಮ ವಾರ್ಡ್ಗೆ. ಯಾರೋ ಪ್ಲಾಂಟಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಮಗೆಲ್ಲ ಆಗಿದೆ. ಆ ನೀರನ್ನ ಕುಡಿದು ನಾವು ಆರೋಗ್ಯವಾಗಿದ್ದೀವಿ. ಇದಕ್ಕೆ ನಮ್ಮ ಸಂಸದರು ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಚಾಮರಾಜಪೇಟೆ ಹಳೆ ಬೆಂಗಳೂರಿನ ಪ್ರಮುಖ ಪ್ರದೇಶ. ಇಲ್ಲಿ ನೀರಿನ ಕೊರತೆ ತೀವ್ರವಾಗಿ ಕಾಡುತ್ತಿತ್ತು. ಇದು ಸಂಸದರ ಗಮನಕ್ಕೆ ಬಂದ ತಕ್ಷಣ ಅವರು ಮಾಡಿದ ಕೆಲಸವೇ ಬೋರ್ವೆಲ್ ಮಂಜೂರು. ಹೌದು, ಅಷ್ಟೇ ಅಲ್ಲ, ಆ ಬೋರ್ವೆಲ್ಗೆ ಪಂಪ್ ಸೆಟ್, ಪ್ಯಾನೆಲ್ ಬೋರ್ಡ್ ಹಾಕಿಸಿ ವಿದ್ಯುತ್ ಸೌಲಭ್ಯ ಕೊಡಿಸಿ ನೀರು ಚಿಮ್ಮುವಂತೆ ಮಾಡಿಬಿಟ್ರು. ಬೆಂಗಳೂರಿನ ಹೃದಯ ಭಾಗ ಗಾಂಧಿನಗರ. ನಿತ್ಯ ಲಕ್ಷಾಂತರ ಜನರ ದಟ್ಟಣೆ ಇರೋ ಪ್ರದೇಶವಿದು. ಇಲ್ಲಿ ವಾಸಿಸುವವರ ಸಂಖ್ಯೆಯೂ ಹಾಗೆಯೇ ಇದೆ. ಅದು ಓಕಳಿಪುರಂನಲ್ಲಂತೂ ನೀರಿನ ಕೊರತೆ ತುಂಬಾನೇ ಇತ್ತು. ಇದು ಕೂಡ ಸಂಸದರ ಗಮನಕ್ಕೆ ಬಂತು. ಹೀಗಾಗಿ ಕೂಡಲೇ ಓಕಳಿಪುರಂನಲ್ಲಿ ಬೋರ್ವೆಲ್ ಕೊರೆಸಿ ಪಂಪ್ ಸೆಟ್ ನೀಡಿ ಅದಕ್ಕೆ ಅಗತ್ಯ ವಿದ್ಯುದೀಕರಣ ಮಾಡಿ ಆಧುನಿಕ ಟ್ಯಾಂಕ್ ವ್ಯವಸ್ಥೆ ಮಾಡಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾರ್ಪೊರೇಷನ್ ವಾಟ್ರು ಅಂದರೆ ಕಾವೇರಿ ವಾಟ್ರು ವಾರಕ್ಕೆ 2 ದಿವಸ ಮಾತ್ರ ಬರ್ತಾ ಇತ್ತು. ಅದರಿಂದ ನಮಗೆ ನೀರಿನ ಸಮಸ್ಯೆ ತುಂಬ ಇತ್ತು, ತುಂಬಾ ಇತ್ತು. ಆದರೆ ಈ ಸಂಸದರ ಕೋಟಾಯಿಂದ ನಮಗೆ ಇಲ್ಲೊಂದು ಬೋರ್ವೆಲ್ ಹಾಕ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ನಾವು ವಾರದಲ್ಲಿ 2 ದಿವಸ 3 ದಿವಸ ನಾವು ಹೊರಗಡೆಯಿಂದ ಟ್ಯಾಕ್ಟ್ರಿಂದ ನೀರು ತರಿಸ್ತಾ ಇದ್ವಿ. ತುಂಬ ಖರ್ಚಾಗ್ತಾ ಇತ್ತು. ಇದೆಲ್ಲ ಸಹ ನಮಗೆ ಉಳಿತಾಯ ಆಗಿದೆ. ನಾನು ಇಲ್ಲೇ ಬಂದು 4 ವರ್ಷ ಆಯಿತು. ಅವಾಗೆಲ್ಲ ನೀರು ತುಂಬ ಕಷ್ಟ ಆಯಿತು. ಈಗ ನೀರಿಗೆ ಏನು ತೊಂದರೆ ಇಲ್ಲ. ನೀರಿದೆ, ಮೋಟ್ರ್ ಇದೆ, ಟ್ಯಾಂಕ್ ಇದೆ. ನೀರು ಯಾವಾಗ ಟೈಮ್ ಬರ್ತಾ ಇದೋ ನೀರಿಗೆ ಅಂತ ಕಷ್ಟ ಇಲ್ಲ. ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಪಿಸಿ ಮೋಹನ್ ಕೇವಲ ಒಂದು ಪ್ರದೇಶವಲ್ಲದೆ ತಮ್ಮ ಕ್ಷೇತ್ರದಾದ್ಯಂತ ಸಂಚರಿಸಿ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಿವೆಯೋ ಅಲ್ಲೆಲ್ಲ ಬೋರ್ವೆಲ್, ಪಂಪ್ ಸೆಟ್, ನಲ್ಲಿಗಳ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಇನ್ನೂ 10 ನೀರಾವರಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಅವುಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಿ ಪೂರ್ಣಗೊಳಿಸುವತ್ತ ಸಂಸದರು ಚಿತ್ತನೆಟ್ಟಿದ್ದಾರೆ. ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಮೇಲೆ ಪಿಸಿ ಮೋಹನ್ ರವರು ಎಲ್ಲೆಲ್ಲಿ ಯಾವ್ಯಾವ ಸೌಲಭ್ಯಗಳ ಕೊರತೆ ಇದೆಯೋ ಅವನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಾರ್ವಜನಿಕರ ಅಗತ್ಯಕ್ಕೆ ಅನುಗುಣವಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಈ ಮೂಲಕ ಜನ ಮೆಚ್ಚಿದ ಜನಪ್ರತಿನಿಧಿ ಅಂತಾನೆ ಸಾರ್ವಜನಿಕ ವಲಯದಲ್ಲಿ ಪ್ರಸಿದ್ಧರಾಗಿದ್ದಾರೆ. फिर से मोदी, मतों में पीसी मोहन।